ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀತು ಅನ್ನದಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಹಾಲು ಸಾರು ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹಾಲು ಸಾರಂತೂ ತುಂಬಾ ರುಚಿಯಾಗಿರುತ್ತೆ. ಹೇಳಬೇಕು ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ, ಅಷ್ಟು ರುಚಿ ಈ ಹಾಲು ಸಾಂಬಾರು. ಮಾಡಿ ನೋಡಿ, ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಈಸಿಯಾಗಿ, ತುಂಬ ಸರಳವಾಗಿ, ಬೇಗ ಅಂದರೆ ಒಂದು 5 ನಿಮಿಷದಲ್ಲೇ ಮಾಡುವಂತಹ ಈ ಸಾಂಬಾರು ಸಖತ್ತು ರುಚಿ ಕೊಡುತ್ತೆ. ಹಾಗೂ ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಆಗುತ್ತೆ. ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡಿ, ನವಿಲು ಕೋಸನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನವಿಲು ಕೋಸು ತೊಗೊಂಡಿದ್ದೀನಿ. ಈಗ ಇದು ನೋಡಿ, ಹೀರೆಕಾಯಿ ಅರ್ಧದಷ್ಟು ಹೀರೆಕಾಯಿ ಅಂದರೆ ಸ್ವಲ್ಪನೇ ಹೀರೆಕಾಯಿ ತೊಗೊಂಡು ಈ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಹುಳ್ಳಿಕಾಯಿ ಒಂದು 10, ಆಲೂಗಡ್ಡೆ 1, ಬಟಾಣಿ 1 ಕಪ್ ಆಗೋಷ್ಟು, ಅರ್ಧ ಕ್ಯಾರೆಟು ಹಾಗೂ 1 ಟೊಮೆಟೊ, ಕಾಯಿ ಟೊಮೆಟೊ ತೊಗೊಂಡಿರೋದು ನಾನಿಲ್ಲಿ. ಹಣ್ಣು ಟೊಮೆಟೊ ಹಾಕಲ್ಲ ಹಾಲು ಸಾರಿಗೆ. ಈಗ ನೋಡಿ, 1 ಬದನೆಕಾಯಿ ಇನ್ನೂ ಹಚ್ಚಿಲ್ಲ, ನೀರಲ್ಲಿ ಹಾಕಿಟ್ಟಿದ್ದೀನಿ ಕಪ್ಪಾಗುತ್ತೆ ಅಂತ. ಬನ್ನಿ ಈಗ ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ. ಈಗ ನೋಡಿ, 1 ಬಟ್ಲಾಗೋಷ್ಟು ಬಟಾಣಿ ಹಾಕ್ಕೊತಾ ಇದ್ದೀನಿ, 1 ಆಲೂಗೆಡ್ಡೆ, ಅರ್ಧ ಕ್ಯಾರೆಟು, ನವಿಲು ಕೋಸು ಹಾಕ್ಕೊಳ್ಳಿ. ನಂತರ ಹೀರೆಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ, ಹೀರೆಕಾಯಿ ಜಾಸ್ತಿ ತೊಗೊಂಡಿಲ್ಲ. 1 ಕಾಯಿ ಟೊಮೆಟೊ ಮತ್ತು ಹುಳ್ಳಿಕಾಯಿ ಒಂದು 10-12, ನೀವು ಬೇಕಾದರೆ ಜಾಸ್ತಿ ಕೂಡ ತೊಗೋಬೋದು. ನಾನಿಲ್ಲಿ ಒಂದು 4 ಜನಕ್ಕೆ 2 ಹೊತ್ತಿಗೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೂ 1 ಬದನೆಕಾಯಿನ ನೀವು ಹಾಕುವಾಗ ಹೆಚ್ಚಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಸೇರಿಸ್ಕೊಂಡು 2 ವಿಜಿಲ್ ಮಾತ್ರ ಕೂಗಿಸ್ಕೋಬೇಕು. ಇದು ತುಂಬ ಮೆತ್ತಗಾಗಬಾರ್ದು ತರಕಾರಿ, ಬರೀ 2 ಕೂಗಷ್ಟೇ ಕೂಗಿಸ್ಕೊಳ್ಳಿ. ಬನ್ನಿ ಅಷ್ಟೊತ್ತಿಗೆ ಖಾರಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಈಗ ನೋಡಿ, ಮೆಣಸು ಒಂದು 10-12 ಆಗೋಷ್ಟು ಕರಿಮೆಣಸು ತೊಗೊಳ್ಳಿ. ಈಗ ಒಂದು 6 ಅಥವಾ 7 ಒಣಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು. ಬೆಳ್ಳುಳ್ಳಿ 1 ಗೆಡ್ಡೆ ಆಗೋಷ್ಟು, ಫುಲ್ ಒಂದು 15 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕಾಯಿ ಹೋಳುಗಳು ಮತ್ತು ಅಕ್ಕಿ. ಇಲ್ಲಿ ಮೇಯ್ನ್ ಬೇಕಾಗಿರೋದು ಹಾಲು ಸಾರಿಗೆ ಅಕ್ಕಿ ಮತ್ತು ಹಾಲು. ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ. ಮತ್ತು ಈ ಗ್ಲಾಸಲ್ಲಿ ಮೀಡಿಯಮ್ ಸೈಜ್ ಲೋಟದಲ್ಲಿ 1 ಫುಲ್ ಆಗೋಷ್ಟು ಹಾಲು ಬೇಕಾಗಿರುತ್ತೆ. ಕಾಯಿಸಿರುವಂತಹ ಹಾಲು, ಕಾಯಿಸಿ ಆರಿಸಿರುವಂತಹ ಹಾಲು. ಈಗ ನೋಡಿ, ಗಸಗಸೆ 1.5 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಬೇಕು. ಇದಿಷ್ಟು ಸ್ನೇಹಿತರೆ ನಾವು ಖಾರ ರುಬ್ಬಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ನೋಡಿ, ಇದನ್ನು ನಾನು ಒಗ್ಗರಣೆಗೆ ತೆಗೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದು ಈ ಹಾಲು ಸಾರಿಗೆ. ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಈರುಳ್ಳಿ ಬಳಸಲ್ಲ ಸ್ನೇಹಿತರೆ ಈ ಸಾಂಬಾರಿಗೆ. ಬನ್ನಿ ಈಗ ಖಾರ ರುಬ್ಕೊಂಡು ಬಂದುಬಿಡೋಣ. ನೋಡಿ, ಕಾಯಿ ಹೋಳುಗಳು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಬದಲು ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಕರಿಮೆಣಸು ಒಂದು 10-12 ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಬೆಳ್ಳುಳ್ಳಿ, ನೆನೆಸಿರುವಂತಹ ಅಕ್ಕಿ ಬದಲಾಗಿ ನೀವು ಕಡಲೆಪಪ್ಪು ಕೂಡ ಅಂದರೆ ಉರಿಗಡಲೆ ಕೂಡ ಹಾಕ್ಕೊಬೋದು. ಬಟ್ ಇಲ್ಲಿ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ತಿಕ್ನೆಸ್ ಬರುತ್ತೆ ಸಾಂಬಾರು, ಹಾಗೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೋಡಿ, ನಾನು ಖಾರ ರುಬ್ಕೊಂಡ್ಬಂದಿದ್ದೀನಿ. ಈ ರೀತಿ ತುಂಬಾ ನುಣ್ಣಗಾಗಬಾರ್ದು, ತುಂಬ ತರಿ ಇರಬಾರ್ದು. ಈ ಹದದಲ್ಲಿ ರುಬ್ಕೊಂಡು ಬನ್ನಿ. ನೋಡಿ, 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ತರಕಾರಿ ಕೂಡ ಅದರಂಬದ್ರ ಬೆಂದಿದೆ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಬಿಡೋಣ. ಸಾಂಬಾರು ಜೊತೆ ಕೂಡ ಒಂದು ಸ್ವಲ್ಪ ಬೇಯಿಸಬೇಕು, ತುಂಬ ಮೆತ್ತಗೆ ಮಾಡ್ಕೊಬೇಡಿ ಈ ತರಕಾರಿ. ಈಗ ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಗೂ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ ಚಿಟ್ಲಿದ ನಂತರ ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಡಿ. ಈಗ ನೋಡಿ, ಒಗ್ಗರಣೆ ಆಗಿದೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಚಚ್ಚಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಅದರ ಜೊತೆ ತರಕಾರಿ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಖಾರ ಏನು ರುಬ್ಕೊಬಂದಿರ್ತೀವಲ್ಲ ಆ ಖಾರ ಕೂಡ ನಾವು ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಥವಾ ಕುದಿಯುವಾಗ ಕೂಡ ನೀವು ಹಾಕ್ಬೋದು. ಆಲ್ರೆಡಿ ನಾವು ಬೇಯೋಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ನೀವು ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ನೀವು ಹಾಲು ಹಾಕೋಕ್ಕೆ ಮುಂಚೆನೇ ಚೆನ್ನಾಗಿ ಕುದಿಸಿಟ್ಕೊಂಡ್ಬಿಡಿ. ನೋಡಿ, ಇಷ್ಟು ಚೆನ್ನಾಗಿ ತಿಕ್ಕ ಕನ್ಸಿಸ್ಟೆನ್ಸಿ ಆಗಿದೆ ಅಕ್ಕಿ ಹಾಕಿರೋದ್ರಿಂದ. ಈ ಹಾಲು ಹಾಕಿದ ನಂತರ 1 ಕುದಿ ಅಷ್ಟೇ ಬರಬೇಕು, ನಂತರ ಆಫ್ ಮಾಡ್ಕೊಂಡ್ಬಿಡಿ ಫ್ಲೇಮು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಈ ಹಾಲು ಹಾಕೋದ್ರಿಂದನೇ ಈ ಸಾರು ಅಮೃತ ಅಂತ ಹೇಳೋದು, ಅಷ್ಟು ರುಚಿ ಕೊಡುತ್ತೆ ಈ ಸಾಂಬಾರು ಹಾಲು ಹಾಕೋದ್ರಿಂದ. ನೀವು ಮಾಡಿ ನೋಡಿ. ಯಾವಾಗಲೂ ಬೇಳೆ ಸಾರು ತಿಂದು ಬೇಜಾರಾಗಿವಾಗ ಈ ರೀತಿ ವಾರಕ್ಕೊಂದ್ಸತಿ ಈ ಹಾಲು ಸಾರು ಮಾಡೋದನ್ನು ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ, ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸಾಂಬಾರನ್ನ ನೀವು ಅನ್ನದ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ, ಮುದ್ದೆಗೂ ಆಗುತ್ತೆ, ಹಾಗೂ ಚಪಾತಿ ದೋಸೆ ಜೊತೆ ಕೂಡ ನೀವು ತಿನ್ಬೋದು.
ನೋಡಿ ಹೇಗಿದೆ ಹಾಲು ಸಾಂಬಾರು. ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗಿ ಆಗುತ್ತೆ ಅಕ್ಕಿ ಹಾಕಿರೋದ್ರಿಂದ. ತುಂಬ ತೆಳ್ಳಗಿದೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ನೋಡಿ ಬಿಸಿ ಅನ್ನದ ಜೊತೆ ನಾನು ಹಾಲು ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಅದು ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು. ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಸಾಂಬಾರು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಯಾವಾಗಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. Thank you so much for watching my video. Bye bye. Take care.